ಸಕ್ಸಸ್ ಒಂದೊಂದು ಟೈಮಲ್ಲಿ ಒಂದೊಂದು ಥರ ಡಿಫೈನ್ ಆಗ್ತಾ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಒಂದು ವರ್ಷದಲ್ಲಿ ಸಕ್ಸಸ್ ಮಾಡಿದಾಗ ಅದು 75 ಡೇಸ್ಗೆ ಮಾಡಿದ್ದು. ಆ ಪಾಯಿಂಟಲ್ಲಿ ನನಗೆ 100 ಡೇಸಿಗೆ ಮಾಡಬೇಕು ಅಂತ ಇತ್ತು, ಬಟ್ ನಾವು ಸುವರ್ಣ ಕಮಿಟ್ ಆಗ್ಬಿಟ್ಟಿದ್ದು ಅಂದರೆ ಟಿ ವಿ ರೇಟ್ಸ್ ಕೊಡೋಕ್ಕೆ. ಅವಾಗ ನೀವು ಫಂಕ್ಷನ್ ಮಾಡಲೇಬೇಕು ಅಂತ ನಾವು ಒಪ್ಪಂದಕ್ಕೆ ಬಂದಿದ್ದು. ಸೊ ಆ ಕಾರಣಕ್ಕಾಗಿ ಇಮಿಡಿಯೇಟಾಗಿ 75 ಡೇಸಿಗೆ ಮಾಡಿದ್ರು. ಸೊ ಇಲ್ಲ 75 ಡೇಸ್ ಫಂಕ್ಷನ್ ಪಿಟೀಲ್ ಚೌಡಯ್ಯ ಮಾಡ್ದು. ನಾವಂದ್ರೆ ಒಂದು ಪ್ರೋಗ್ರಾಮ್ ಕಮಿಟ್ ಆಗಿದ್ದು, ಟಿವಿ ರೇಟ್ಸ್ ಜೊತೆ ಒಂದು ಪ್ರೋಗ್ರಾಮ್ ಕೊಡ್ತೀವಿ ಅಂತ. ಆ ಕಾರಣಕ್ಕಾಗಿ 100 ಡೇಸ್ ಮಾಡಬೇಕು ಅಂತ ನನ್ನ ನಂಬಲ್ಲ ಇದ್ರು. ಬಿಫೋರೇ ಮಾಡ್ದು 75 ಡೇಸ್ಗೆ. ಆಮೇಲೆ ಶೂಟ್ಗೆ ಹೋಗ್ಬೇಕಾಯ್ತು, ನಾವು ಹುಡುಗರು ಶೂಟ್ಗೆ ಹೋಗ್ಬೇಕಾಯ್ತು ಪ್ರೊಡಕ್ಷನ್ ವೈಸ್, ಅದಕ್ಕೆ ಬೇಗ ಮಾಡ್ದು. ಸೊ ಅದಾದ್ಮೇಲೆ ಅಂದರೆ ನಿಮಗೆ ಗೊತ್ತು 100 ಡೇಸ್ ಫಂಕ್ಷನ್ಗಳು 50 ಡೇಸ್ ಫಂಕ್ಷನ್ ಆಗ್ತಾ ಬಂತು. ಇವತ್ತು ಹೆಂಗಿದೆ ಅಂದರೆ ಯಾರೋ ಟಿವಿ ಚಾನಲ್ ಕರೆದು ಮಾತಾಡ್ತಾರೆ ನಮ್ಮ ಸಿನಿಮಾ ರಿಲೀಸ್ ಆದ್ಮೇಲೆ. ಜನ ಅಟ್ಲೀಸ್ಟ್ ಒಂದು ನೋಡಕ್ಕೆ ಇಷ್ಟು ಜನ ಬಂದಿದ್ದಾರೆ. ಈ ರೀತಿ ಮಾತ್ರನೇ ನಾವು ಸಕ್ಸಸ್ ಅಂತ ಟ್ರೀಟ್ ಮಾಡ್ಕೊಳಕ್ಕೆ ಅಂದರೆ ನಮಗೆ ನಾವೇ ಡಿಸೈಡ್ ಆಗಿದ್ದೀವಿ. ಸೊ ಫಸ್ಟ್ ವೀಕ್ ಆದ್ಮೇಲೆ ನಾವು ಒಂದು ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡಲ್ಲಿ ಇರ್ತೀವಿ. ರಿವ್ಯೂಸ್ ಬರ್ತಾ ಇದೆ, ಬಟ್ ಜನ ಏನು ಇಷ್ಟೇ ಇದ್ದಾರೆ, ಹೆಂಗೆ ಇದನ್ನ ಸಕ್ಸಸ್ ಅಂತ ಟ್ರೀಟ್ ಮಾಡ್ಕೊಳ್ಳೋದ, ಏನು ರಿಟರ್ನ್ಸ್ ಆಗ್ತಿದೆಯಾ ಅಂತ. ಸೆಕೆಂಡ್ ವೀಕ್ ಆದ್ಮೇಲೆ ಮತ್ತೆ ಹೌಸ್ಫುಲ್ ಶೋಸ್ಗಳು ನೋಡ್ತೀವಿ, ನಮಗೆ ಡೌಟಲ್ಲಿ ಇರ್ತೀವಿ ಆ ವೀಕೆಂಡ್ ಹಿಂಗಾಗುತ್ತೆ, ಯಾಕಂದ್ರೆ ಹೊಸ ಸಿನಿಮಾ ರಿಲೀಸ್ ಆಗಿದೆ ಅಂತ. ಥರ್ಡ್ ವೀಕ್ ಆದ್ಮೇಲೆ ನಮ್ದು OTT ಇಂದ ಕಾಲ್ಗಳು ಬರುತ್ತೆ, ಟಿವಿ ರೇಟ್ಸ್ ಅವರು ಕಾಲ್ ಬರ್ತಾರೆ. ಅವ್ರು ಒಂಚೂರು ಅವ್ರು ಕಾಲ್ ಮಾಡಿದ್ರೆ ಅಲ್ಲಿಗೆ ಹೋಗ್ತೀವಿ, ಅಲ್ಲಿಂದ ರೇಟ್ ಇನ್ನೂ ಜಾಸ್ತಿ ಇನ್ನೊಬ್ರು ಕಾಲ್ ಮಾಡ್ತಾರೆ. ಸೊ ಹಿಂಗೆ ಓಡಾಡ್ತಿದ್ದಾಗ ಒಂಚೂರು ಗೊತ್ತಾಗುತ್ತೆ, ಓಕೆ ನಮ್ದು ರಿಟರ್ನ್ಸ್ ಆಗ್ತಿದಾವೆ ಮತ್ತೆ ಇದು ಅಂತ. ಸೊ ಫೋರ್ತ್ ವೀಕ್ ಹೌಸ್ಫುಲ್ ಹೋದಾಗ ನಿನ್ನೆ 25 ಡೇಸು ನಿನ್ನೆ ಅಂದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೆ, ವೀರೇಶ್ವರಿ ಹೌಸ್ಫುಲ್ ಆಗಿದೆ. ಅಂದರೆ ರೆಡ್ ಆಗೋದು ಬೇರೆ, ಪ್ರೊಡ್ಯೂಸರ್ ಸರ್ ಹೇಳಿದ್ರು ರೆಡ್ ಆದ್ರೆ ಖುಷಿ ಆಗುತ್ತೆ, 1 ಕೋಟಿ ನೋಡೋದಷ್ಟು ಅಂತ. ನಮಗೆ 1 ಕೋಟಿ ನೋಡಿದ್ರೆ ಖುಷಿ ಆಗುತ್ತೆ. ನೋಡಿದ್ವಿ ಬುಕ್ ಮೈ ಶೋ ಅಲ್ಲಿ, ನಮ್ಮ ಮನೇಲಿ ಎಲ್ಲರೂ 1 ಕೋಟಿ, ನಮ್ಮ ಮನೇಲಿ ಅಂತ ನಾವು ನೋಡಿಲ್ಲ 1 ಕೋಟಿ. ಸೊ ಅಫ್ಕೋರ್ಸ್ ಈಗ ಖುಷಿಲಿ ಇದೀವಿ, ಅಂದ್ರೆ ರಿಟರ್ನ್ಸ್ ಆಗಿದೆ, ಪ್ರಾಫಿಟ್ ಎಷ್ಟು ಏನು ಅಂದ್ರೆ ಇನ್ನ ನಮಗೂ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ, ಇನ್ನ ಕೆಲವು ರೈಟ್ಸ್ ಹೋಗಿಲ್ಲ. ಅಂದ್ರೆ ನಾವು ಡಿಸೈಡ್ ಮಾಡಿದ್ವಿ ಥಿಯೇಟ್ರಲ್ಲಿ ಹೋಗ್ತಿದೆ ಅಟ್ಲೀಸ್ಟ್ 50 ಡೇಸ್ ವರ್ಗು ಹೋಗ್ಲಿ ಅಂತ. ಅರುಣಮ್ಮ ಒಂದು ನೆಗೆಟಿವ್ ವಿಷಯ ಹೇಳ್ತೀವಿ, 100 ಡೇಸ್ ನಾವೇ ಓಡಕ್ ಬಿಡಲ್ಲ, ನಾವೇ OTTಗೆ ಮತ್ತೆ ಟಿವಿ ರೇಟ್ಸ್ ಕೊಟ್ಬಿಡ್ತೀವಿ. ಸೊ ಜನಕ್ಕೆ ಇನ್ಮೇಲೆ ಹೇಳ್ಬೇಕು ಪಕ್ಕ 100 ಡೇಸ್ ಅನ್ನೋದು ಬಿಟ್ಬಿಡಿ, ಪ್ರೊಡ್ಯೂಸರೇ ಡಿಸೈಡ್ ಮಾಡಿರ್ತಾರೆ 50 ಡೇಸಿಗೆ ಟಿವಿ ಹಾಕಕ್ಕೆ. ಸೊ ಅದ್ ಬಿಟ್ಟು ಹೇಳೋದಾದ್ರೆ ಇರ್ಸಮರ್ ಸರ್, ನನಗೂ ಕಣ್ಣಲ್ಲಿ ನೀರಿದೆ, ಬಟ್ ನಾನು ಕ್ಯಾಮ್ರಾ ಮುಂದೆ ಹೇಳಲ್ಲ. ನಿಮ್ಮ ಎಫರ್ಟಿಗೆ ನಾನು ತುಂಬಾ ಅಂದ್ರೆ ತುಂಬಾ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಡೇ ಅಂಡ್ ನೈಟ್ ನೀವು ಎಲ್ಲ ಟೆಕ್ನಿಷಿಯನ್ಸ್ ಡೇ ಅಂಡ್ ನೈಟ್ ಎಫರ್ಟ್ ಆಗ್ತಾರೆ. ಬಟ್ ಸರ್ ಅಂದ್ರೆ ಕೇರಳದಲ್ಲಿ ಇದ್ಕೊಂಡು ಇಲ್ಲ ಇದು ಬೇಡ ಅಂತ ಅಂಬಲ ಬಿದ್ದು ನನಗೆ ಹೇಳಕ್ಕಾಗ್ದಿರೋನ್ನ ಪ್ರೊಡ್ಯೂಸರ್ ಥ್ರೂ ಹೇಳಿಸಿ. ಸೊ ಈ ರೀತಿ ಎಲ್ಲ ಚೇಂಜಸ್ಗೆ ಅಂದ್ರೆ ಸಿನಿಮಾ ಗೆಲ್ಬೇಕು ಅನ್ನೋದು ಎಲ್ಲದಕ್ಕೂ ಎಫರ್ಟ್ ಆಗಿದ್ರೆ. ಸರ್ 45 ಮೂವಿ ಮಾಡಿದ್ರೆ ಯಾವಾಗಲೂ ಇದು ಹೇಳಿದಾಗ ನಂಗೆ ಶಾಕ್ ಆಗ್ತಿರುತ್ತೆ, ಈ ನಂಬರ್ಸ್ ಅಂದ್ರೆ ಇಷ್ಟು ಮೂವಿ ಮಾಡಿದ್ರ ಅಂತ. ನಾನು ಸರ್ದು ಫಸ್ಟ್ ಫಿಲಮ್ಗೆ ಹ್ಯೂಜ್ ಫ್ಯಾನ್. ಕಾರಂಜಿಲಿ ನಾನು ಇನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದೆ, ಅಂದ್ರೆ ಆ ಫಿಲಮ್ಗೆಲ್ಲ ಬೇರೆ ಫಿಲಮ್ಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಕಾರಂಜಿ ನಾನು ವಿಸಿಟ್ ಮಾಡ್ತಿದ್ದೆ ಸೆಟ್. ಸೊ ಆ ಸಾಂಗ್ಸ್ ಕೇಳಿ ಕುಂಬಾರಕ್ಕಿ ಅಂತ ಶಿಶುನಾಳ ಶರೀಫ್ ಅದು ಅವಾಗಲೇ ನೀವು ಅದನ್ನ ಕನ್ವರ್ಷನ್ ಮಾಡ್ಕೊಂಡು ಮಾಡಿದ್ರಿ, ನಾನು ಹ್ಯೂಜ್ ಫ್ಯಾನ್ ಆಗಿದೆ. ಸೊ ಅವ್ರಿಗೆ ಅವಾರ್ಡ್ ಬರುತ್ತಾ ಬಿಡುತ್ತಾ ಸೆಕೆಂಡ್ರಿ, ಒಂದು ಮೀನ್ ಪೇಜ್ ಅಥವಾ ಜನ ಹಿಂಗೆ ಹೇಳ್ತಾರೆ ಅಂದ್ರೆ ಅದೇ ನಿಮಗೆ ದೊಡ್ಡ ಅವಾರ್ಡ್ ಈಗೆಲ್ಲ ಬೇರೆ ಥರನೂ ಡಿಸೈಡ್ ಆಗುತ್ತೆ, ಬಟ್ ನಿಮಗೆ ಜನ ಕೊಟ್ಟಿದ್ದಾರೆ ಅಂದ್ರೆ ಅದೇ ಅವಾರ್ಡ್. ಅದು ಬಿಟ್ಟು ಬೇರೆ ಇದೇನಿಲ್ಲ. ಅದು ಬಿಟ್ಟು ಹೇಳೋದಾದ್ರೆ ಸರ್ ಹೇಳ್ದಂಗೆ ಬೆಂಗಳೂರು, ಮೈಸೂರು, ತುಮಕೂರು, ಶಿವಮೊಗ್ಗ, ದಾವಣಗೆರೆ, ಹುಬ್ಬಳ್ಳಿ, ಬೆಳಗಾವಿ ಇಷ್ಟೇ ಸೆಂಟ್ರಲ್ಲಿ 25 ಡೇಸ್ ಹೋಗಿದ್ದು. ಅದು ಬಿಟ್ಟು ಔಟ್ ಆಫ್ ಇದೇ ಓನರ್ ಕೆನಡಾದಲ್ಲಿ ರಿಲೀಸ್ ಮಾಡಿದ್ರು, US ಅಲ್ಲಿ ಈ ವೀಕ್ ರಿಲೀಸ್ ಆಗ್ತಿದೆ, ಒಂದು 50 ಸೆಂಟ್ರ್ ಮೇಲೆ ರಿಲೀಸ್ ಆಗ್ತಿದೆ USA. ನೆಕ್ಸ್ಟ್ ವೀಕ್ ವಿನಯ್ ಸರ್ ಹಾಂಗ್ಕಾಂಗ್ ಹೋಗ್ತಾ ಇದ್ರು, ಅಲ್ಲಿ 317 ಜನ ನೋಡ್ತಾ ಇದ್ರು ಒಂದು ಹಾಲ್, ಅವರೇ ಪ್ರೀ ಬುಕ್ ಮಾಡ್ಕೊಂಡು ವಿನಯ್ ಸರ್ನು ಕರ್ಸ್ಕೊತಾ ಇದ್ದಾರೆ. ಸಿಂಗಾಪುರಲ್ಲಿ ಈ ವೀಕ್ ಹೋಯ್ತು, ಅಲ್ಲಿನ ಜನ ರೆಸ್ಪಾನ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಸೊ ಫಾರಿನ್ ನಲ್ಲಿ ಅಫ್ಕೋರ್ಸ್ ಚೆನ್ನಾಗಿ ಹೋಗ್ತಿದ್ದಾರೆ. ಔಟ್ ಆಫ್ ಸ್ಟೇಟ್ PVR ರಿಲೀಸ್ ಮಾಡಿದ್ರು, ಬಟ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ಲಿಲ್ಲ ನಮಗೆ. ಹೈದರಾಬಾದ್ ಒಂದಷ್ಟು ಹೌಸ್ಫುಲ್ ಶೋಸ್ ಹೋದು, ಚೆನ್ನೈ ಒಂದು ಡೀಸೆಂಟ್ ಆಗಿತ್ತು, ಬಾಂಬೆ, ಪುಣೆ ರಿಲೀಸ್ ಆಯ್ತು. ಇಷ್ಟು ಬಿಟ್ಟು ಇಲ್ಲ. ಥಿಯೇಟ್ರಿಕಲ್ಲಿ ಎಲ್ಲಿ ಓಪನಿಂಗ್ ತುಂಬಾ ಚೆನ್ನಾಗಿ ತಗೊಂತು ಅಲ್ಲಿ ಇವತ್ತಿಗೂ ರನ್ ಆಗ್ತಿದೆ. ಬೆಂಗಳೂರು ತುಂಬಾ ಚೆನ್ನಾಗಿ ತಗೊಂತು, ಪ್ರೊಡ್ಯೂಸರ್ ಸರ್ ಮೈಸೂರಲ್ಲಿ ತುಂಬಾ ಚೆನ್ನಾಗಿ, ಅಂದ್ರೆ ಅವ್ರ ಫ್ರೆಂಡ್ಸ್ ಎಲ್ಲ ಸ್ಟಾರ್ಟಿಂಗ್ ಓಪನಿಂಗ್ ಅವ್ರು ಕೊಟ್ಟರು, ಅಲ್ಲಿ ಮೌಂಟ್ ಆಗಿ ಅಲ್ಲಿ ತುಂಬಾ ಚೆನ್ನಾಗಿ ಆಗ್ತಿದೆ. ಹುಬ್ಳಿ ಚೆನ್ನಾಗಿ ತಗೊಂತು, ದಾವಣಗೆರೆ ಚೆನ್ನಾಗಿ ತಗೊಂತು. ಎಲ್ಲೆಲ್ಲಿ ಓಪನಿಂಗ್ ಬಂದು ಜನ ನೋಡಿದ್ರು ಅಲ್ಲಿ ತುಂಬಾ ಚೆನ್ನಾಗಿ ಹೋಗಿದೆ. ಇಲ್ಲಿ ಸ್ವಲ್ಪ ಡೀಸೆಂಟ್ ಆಗಿ ಓಪನಿಂಗ್ ತಗೊಂತು, ಅಂದ್ರೆ ಮೌಂಟ್ ಆಗಕ್ಕೆ ಗ್ಯಾಪ್ ಸಿಕ್ಕಿಲ್ಲ ಅಲ್ಲಿ. ಯಾಕಂದ್ರೆ ನಮ್ಮ ಫಿಲಮ್ ರಿಲೀಸ್ ದಿವಸ 11 ಫಿಲಮ್ ರಿಲೀಸ್, ಸೊ ಅದ್ರ ನೆಕ್ಸ್ಟ್ ವೀಕ್ 6, 17 ಫಿಲಮ್ ರಿಲೀಸು. ಒಂಚೂರು ಹಿಂಗೆ ಶೋ ಕಮ್ಮಿ ಆಗಿ ಜನ ಕಮ್ಮಿ ಆಗ್ತಿದೆ ಅಂದ್ರೆ ಇನ್ನೊಬ್ಬ ಬಾಡಿಗೆ ಕೊಡಕ್ಕೆ ರೆಡಿ ಇರ್ತಾನೆ. ಸೊ ಕಷ್ಟ ಇದೆ ಇವತ್ತು ಥಿಯೇಟರ್ ಉಳಿಸ್ಕೊಳ್ಳೋದು. ಶುಕ್ರವಾರ ಡಮ್ ಆಗೋದು, ಶನಿವಾರ ಬಂದ್ರೆ ನಾನು ಯಾವ ಫಿಲಮ್ನು ಬ್ಲೇಮ್ ಮಾಡಲ್ಲ. ನಾನು ಒಬ್ಬ ಹೊಸಬಂತರ, ಈಗ ನೆಕ್ಸ್ಟ್ ಫಿಲಮ್ ಅಂದ್ರೆ ಹೊಸಬ್ರ ಜೊತೆನೇ ಬರ್ತಿರೋದು, ಹೊಸ ಫಿಲಮೇ ಆಗುತ್ತೆ. ತಿರ್ಗಾ ಶನಿವಾರ ಬಂದ್ರೆ ಶೋಸ್ ಆ್ಯಡ್ ಆಗುತ್ತೆ.
ಸೊ ಅದಂಗೆ ಎಲ್ಲ ಲ್ಯಾಂಗ್ವೇಜು ಕ್ಲಿಯರ್ ಕಟ್ ಡಬ್ ಮಾಡಿದೀವಿ. ಅಂದ್ರೆ ಅದ್ರದ್ದೇ ಈಗ ಒಕ್ಕ ಸರಳ ಪ್ರೇಮ ಕಥಾ ಹಂಗೆ 6 ಲ್ಯಾಂಗ್ವೇಜ್ ಅಲ್ಲೇ OTT ಬರುತ್ತೆ. ಸೊ ಅಲ್ಲಿ ರಿಲೀಸ್ ಆಗಿರೋದ್ರಿಂದ ಪ್ರೆಸ್ ಮೀಟ್ ಏನೂ ಮಾಡಲ್ಲ, ಜಸ್ಟ್ ಸೋಷಿಯಲ್ ಮೀಡಿಯಾ ಪೇಜಸ್ಗಳು ಒಂದಷ್ಟು ಹೇಳಿ ಈ ರೀತಿ ಫಿಲಮ್ ರಿಲೀಸ್ ಆಗಿದೆ ಅಂತ ಅಲ್ಲಿನವರೆಗೂ ನೋಡೋಸಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. 5 ಭಾಷೆ ರಿಲೀಸ್ ಆಗುತ್ತೆ ಅಂದ್ರೆ ನಮ್ದು ಸೇರಿಲ್ಲ ಈಗ ನೋಡೋಣ. ಪ್ರಸನ್ನ ಅವ್ರು ಇನ್ನೊಂದು ಕತೆ ಕೊಟ್ರೆ ವಿನಯ್ ಸರ್ ಅಫ್ಕೋರ್ಸ್ ನಮ್ ಜೊತೆ ಮಾಡಕ್ ಖುಷಿ ಇರ್ತಾರೆ. ಗೊತ್ತಿಲ್ಲ, ಪ್ರಸನ್ನ ಸರ್ ಡಿಸೈಡ್ ಮಾಡ್ಬೇಕು. ಆಫ್ ಮಾಡು, LED ಆಫ್ ಮಾಡ್ಬೇಕು. ಹೌದು, ಈ ಸಿಂಗಾಪುರಲ್ಲಿ ನೋಡಿದವರು ಅದು ಸರ್. ಅದಕ್ಕೆ ಅವ್ರೇ ಹೇಳ್ತಾರೆ, ನಾ ಹೇಳೋದು ಗೊತ್ತಾಗುತ್ತೆ. ಅವರು ಬರ್ತಾರೆ ನೆಕ್ಸ್ಟ್ ಮಾತಾಡಕ್ಕೆ. ಪ್ರಸನ್ನ ಸರ್ದು ಹೇಳ್ಬೇಕು. ಅವರು ಮಲ್ಲಿ ಅಂತ ಒಂದು ಕತೆ ಬುಕ್, ಮಲ್ಲಿ ಮಲ್ಲಿಗೆ ಅಂತ ಒಂದು ಕತೆ ಬುಕ್ ರಿಲೀಸ್ ಆಗಿತ್ತು. ನೀವು ಓದ್ಲೇಬೇಕು ಅಂತ ಕೊಡ್ತಿದ್ರು. ರಿಲೀಸ್ ಒಂದು 5 ದಿನ ಇದ್ದಂಗೆ ಅನ್ಸುತ್ತೆ. ನಾನು ಆ ಟೈಮಲ್ಲಿ ಎಲ್ಲಿ ಓದಕ್ಕಾಗುತ್ತೆ ಸರಿ ಅಂತ ಒಂದಷ್ಟು ಪೇಜ್ಗಳು ಓದ್ತಾನೆ ಇದೆ. ಫೋರ್ಸ್ ಮಾಡ್ತಿದ್ರು, ಇಲ್ಲ ನೀವು ಓದ್ಲೇಬೇಕು ನಿಮ್ಗೆ ಅಂತ. ಸರಿ ಓದ್ದೆ. ಏನ್ ಕತೆ ಒಂದಿಷ್ಟು ಹೇಳ್ತೀನಿ. ಏನು ಅಂದ್ರೆ ಹೀರೋ ಫಸ್ಟ್ ನೈಟ್ ಅದು ಕತೆ. ಅದು ನಾನು ಫುಲ್ಲು ಶಾಕ್. ಹೀರೋ ಹೆಸರು ಸುನೀಲ್. ನಾನು ಏನಿದು ಇದಕ್ಕೆ ಹೇಳ್ತವ್ರೆ ನನ್ಗೆ ಓದ್ಬೇಕು ಅಂತ. ಇವರು ಆ ಕತೆ ಹೇಳಿದ್ದು ನಾನು ಕೇಳ್ತಿದ್ದು, ನನಗೆ ಹೇಳಿದ್ರು ತುಂಬಾ ಹಿಂದೆ, ನನಗೆ ಅಷ್ಟು ನೆನಪಿರ್ಲಿಲ್ಲ. ನಾನು ಆಮೇಲೆ ಕೇಳಿದೆ, ಸರ್ ಇದು ನಾನೇ ಯಾಕೆ ಓದ್ಬೇಕು, ಇದೇನು ಅಂತ. ಯಾಕಂದ್ರೆ ಇದು ಬಿಫೋರ್ ನನ್ನ ಲವ್ ಮದುವೆ ಆಗೋ ಬಿಫೋರ್ ಸಿಂಪಲ್ ಆಗಿ ಟೈಮಲ್ಲಿ ಹೇಳಿದ್ದವರು. ಸೊ ಅವಾಗ ನನ್ನ ಪ್ರೊಡಕ್ಷನ್ಗೆ ಬಂದು ಪಿಚ್ ಮಾಡಿದ್ರು, ಸರ್ ನನ್ಗೆ ಯಾಕೆ ಹೇಳ್ತಾ ಇದ್ರಿ ಈ ಕತೆ ಇದೇನು ಅಂತ. ಆಮೇಲೆ ಅವರು ಹೇಳಿದ್ರು ಸುನೀಲ್ ಸುಧಾಕರ್ ಅಲ್ಲ, ಸುನೀಲ್ ಕುಮಾರ್ ಸುಧಾಕರ್ ಅನ್ನೋರು ರಿಯಲ್ ಲೈಫ್ ಸ್ಟೋರಿ ಅಂತ. ಸೊ ತುಂಬಾ ಚೆನ್ನಾಗಿದೆ ಬುಕ್ ಅದು. ಅದನ್ನ ಅವ್ರು ಮುಂದೆ ಸಿನಿಮಾ ಮಾಡ್ಬೋದು. ಇಲ್ಲ ನನ್ನ ಮದುವೆ ಫಸ್ಟ್ ನೈಟ್ ಎಲ್ಲ ಆಗಿದೆಯಲ್ಲ, ನಾವು ಮುಂದುವರ್ತಿದ್ವಿ. ನಾವು ಆಕ್ಟ್ ಬೇಕು ಮಾಡೋದು ಇಲ್ಲ. ಹೌದು, ಅವರು ಸಂವಿಧಾನ ಕರ್ನಾಟಕದಲ್ಲಿ ಬರ್ತಿದ್ದಾರೆ. ಇಲ್ಲ ಸರ್, ಇದಕ್ಕೆ ಸಂಬಂಧ ಇಲ್ಲ. ಅವ್ರ ಬುಕ್ ರಿಲೀಸ್ ಆಯ್ತು ಅಂತ ಹೇಳಿದೆ. ನೋಡಿ, ಒಂದು ಸಿನಿಮಾ ಸಕ್ಸಸ್ ಅಂತ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಒಂದಷ್ಟು, ಅಂದ್ರೆ ಈಗ ನಾನೇ ಇರ್ಬೋದು, ನಾನು ದುಡ್ಡು ಬಂತು ಅಂದ್ರೆ ಒಂದು ಮನೆ ತಗೊಳ್ಳೋಣ, ಕಾರ್ ತಗೊಳ್ಳೋಣ ಅಂತ ಅನ್ಕೊಂತೀವಿ. ಇನ್ನೊಬ್ರು ವಿನಯ್ ಸರ್ ಇನ್ನೊಂದು ಜಮೀನ್ ತಗೊಳ್ಳೋಣ, ಪೆಟ್ರೋಲ್ ಬಂಕ್ ಮಾಡೋದ ಅನ್ಕೊಂಡು. ಒಬ್ಬ ಪ್ರೊಡ್ಯೂಸರ್ ಮಾತ್ರ ದುಡ್ಡು ಬಂದ್ರೆ ಇನ್ನೊಂದು ಸಿನಿಮಾನೇ ಮಾಡೋಣ ಅಂತ ಅನ್ನೋದು. ಪ್ರೊಡ್ಯೂಸರ್ಗೆ ಮಾತ್ರ ದುಡ್ಡು ಬಂದ್ರೆ ಇನ್ನೊಂದು ಸಿನಿಮಾ ಮಾಡೋದು. ಸೊ ಈಗ ರಮೇಶ್ ಸರ್ಗೆ ಇದು ಗೆದ್ದಿರೋದ್ರಿಂದ ನಂದು ಇನ್ನೊಂದು ಸಿನಿಮಾ ಆಲ್ಮೋಸ್ಟ್ 90% ಕಂಪ್ಲೀಟ್ ಆಗಿತ್ತು. ಸರ್ ತೋರಿಸೋ ಟೈಮಲ್ಲಿ ಒಂದು 50% ಕಂಪ್ಲೀಟ್ ಆಗಿತ್ತು. ಸೊ ನಾನು ಸುಮ್ಮನೆ ಒಂದು ದಿವಸ ತೋರಿಸ್ದೆ. ಸರ್ ಈಗ ನೋಡಿ ಇಷ್ಟ ಆಯ್ತು, ಸರಿ ಡಿಸೈಡ್ ಮಾಡೋಣ ಅಂತ ಹೇಳಿದ್ರು. ಬಟ್ ಈ ಫಿಲಮ್ ರಿಸಲ್ಟ್ ಆದ್ಮೇಲೆ ಸಿನಿಮಾ ಅದನ್ನ ಪರ್ಚೇಸ್ ಮಾಡಿ ಸರ್ ಅದನ್ನ ಮಾಡ್ತಾರೆ. ಅದು ಬಿಟ್ಟು ಈಗ ಪ್ರೊಡಕ್ಷನ್ ಡಿಸೈನರ್ ಒಬ್ರು ದಿಲೀಪ್ ಅಂತ ಇದ್ರು, ಇಲ್ಲಿ ನಮ್ಮ ಜೊತೆ ಬಂದಿದ್ದು ಅವರತ್ತೊಬ್ರು. ಸೊ ಅವರು ಅವ್ರಿಗೆ ಡೈರೆಕ್ಷನ್ ಚಾನ್ಸ್ ಕೊಡ್ತಾ ಇದಾರೆ. ಈ ರೀತಿ ಒಂದು ಪ್ರೊಡ್ಯೂಸರ್ ಇಂದ ಒಂದು 3-4 ಮೂವಿಗಳು ಬೆಳಕಿಗೆ ಬರುತ್ತೆ. ಸೊ ಅದು ರಿಯಲ್ ಸಕ್ಸಸ್ ಅಂತ ನಾನು ಹೇಳಕ್ಕೆ. ಅಫ್ಕೋರ್ಸ್ ಒಂದು ಹಾಕಿದ್ಮೇಲೆ ಸಕ್ಸಸ್. ಈಗ ರಿಟರ್ನ್ ಬಂತು ಅಂದ್ರೆ ಓಕೆ, ಸಕ್ಸಸ್ ಆದ್ರೆ ರಿಟರ್ನ್ ಬರುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಯಾಕಂದ್ರೆ ಮೂವೀಸ್ ಅಲ್ಲಿ ಗೊತ್ತು ನಮ್ಗೆ, 100 ಮೂವಿಗೆ 10 ಮೂವಿ ದುಡ್ಡು ರಿಟರ್ನ್ ಬಂದ್ರೆ ದೊಡ್ಡ ಸಕ್ಸಸ್. ಸೊ ಅದರಿಂದ ಪ್ರೊಡಕ್ಷನ್ ಶುರು ಆಗಿದೆ. ಹೌದು, ಯತೀಶ್ ಸರ್ ಅಂತ ಒಬ್ರು ಪ್ರೊಡಕ್ಷನ್ ಶುರು ಮಾಡಿದ್ರು. ಸೊ ಅವ್ರದ್ದು ನಾನು ಮಧ್ಯೆ ಸ್ವಲ್ಪ ಸ್ಲೋ ಮಾಡಿದೆ, ಬೇರೆ ಪ್ರಾಜೆಕ್ಟಿಗೆ ಬಂದಿದ್ದಕ್ಕೆ ಸ್ಲೋ ಮಾಡಿದೆ. ಅಂದ್ರೆ ನಾನು ನಷ್ಟು ಇನ್ವೆಸ್ಟರ್ ಇದ್ದೆ. ಸೊ ಅದಾದ್ಮೇಲೆ ಯತೀಶ್ ಸರ್ ಇಲ್ಲ ಬೇರೆ ಪ್ರಾಜೆಕ್ಟ್ ಹೋಗ್ತಾ ಇದ್ರು. ಸೊ ಅವಾಗ ಅವರಿಗೆ ರಿಟರ್ನ್ ಮಾಡಿ ಸರ್ ಈಗ ಈ ಮೂವಿ ಆದ್ಮೇಲೆ ಅದನ್ನ ನೋಡಿ ತಗೊಂಡು ಮಳೆಗಾಲ ದಿಲೀಪ್ ಇಲ್ಲೇ ಅವಾರ್ಡ್ ತಗೊಂಡು ಮೂಮೆಂಟ್ ತಗೊಂಡು. ಇನ್ನು ವಿನಯ್ ಸರ್ ಒಪ್ಕೊಂಡಿದ್ ಅಂದ್ರೆ ಫಸ್ಟ್ ಡೇ ಇಂದ ಅವ್ರು ಮೋಸ್ಟ್ಲಿ ನಾನು ತುಂಬಾ ಬೈಕೊಂಡಿರ್ತಾರೆ. ಇಷ್ಟ ಅವ್ರು ಯಾವ್ದಕ್ಕೂ ತಿರುಗಾಡಿರಲ್ಲ. ನಾವು ರೈಟ್ ಲೆಫ್ಟ್ ನೋಡಿದೆ ಫುಲ್ ನಾರ್ತ್ ಕರ್ನಾಟಕ ಎಲ್ಲ ಓಡಾಡ್ಸ್ಬಿಟ್ಟೆ ವಿನಯ್ ಸರ್ನ. ಸೊ ಅವ್ರಿಗೆ ಅನ್ಕೊಂಡಾರ. ಬಟ್ ಈಗ್ಲೂ ನನ್ನ ಫಿಲಮ್ ಆದ್ರೂ ಮುಗೀತಿಲ್ಲ. ಸೊ ಹಾಂಗ್ಕಾಂಗ್ ವಿನಯ್ ಸರ್ದು ಶೂಟ್ ಗ್ರಾಮೀಣ ಇತ್ತು. ನಾನು ಅದ್ರಲ್ಲಿ ಸರ್ ಹಾಂಗ್ಕಾಂಗ್ ಇಂದ ಹಿಂಗೆ ಬಂದಿರೋ ಇನ್ವಿಟೇಷನ್, ನೀವು ಹೋಗ್ಲೇಬೇಕು ಅಂತ ಹೇಳಿ ಅವ್ರದ್ದು ಶೂಟ್ ಇದ್ರು ಆ ಗ್ಯಾಪಲ್ಲಿ ಅವ್ರು ಹೋಗ್ತಾ ಇದಾರೆ. ಸೊ ಅವ್ರ ಎಫರ್ಟ್ ಅಂದ್ರೆ ಒಂದು ಮೂವಿ ಫುಲ್ ಮುಗಿದ್ಮೇಲೂ ಇನ್ನೊಂದು ಮೂವಿಗೆ ಹೋಗದೆ ಎಫರ್ಟ್ ಇರುತ್ತಲ್ಲ. ಸೊ ಅದಕ್ಕೆ ನಾವು ಚಿರಋಣಿ ಆಗೇ ಇರ್ತೀವಿ. ಅಫ್ಕೋರ್ಸ್ ಕ್ಯಾರೆಕ್ಟರ್ ಮಾಡೋದ್ರೆ ಎಲ್ಲ ಕ್ಯಾರೆಕ್ಟರ್ನು ಎಫರ್ಟ್ ಹಾಕಿ ಆಗ್ತಾರೆ. ಅದಾದ್ಮೇಲೂ ಓಕೆ ನನ್ನ ಮೂವಿ ನಂದು ಅಂತ ಇದು ಮಾಡೋದಲ್ಲ ಚಿರಋಣಿ. ಮತ್ತೆ ನಮ್ಗೆ ಇದಕ್ಕೆ ಸಪೋರ್ಟ್ ಮಾಡಿದಂತ ಶಿವ ಅವರು ಇರ್ಬೋದು, ಟೋಟಲ್ ಪ್ಲಾನಿಂಗ್ ಅವ್ರಿಗೂ, ಮತ್ತೆ KRG ಕಾರ್ತಿಕ್ ಅವರು CCL ಇದ್ರಿಂದ ನರೇನ್ ಅವರು ಆಗಮಿಸಿದ್ದಾರೆ. ಸೊ ಅವ್ರಿಗೂ ಅವರೆಲ್ಲರ ಎಫರ್ಟು ಇದರಲ್ಲಿ ತುಂಬಾ ದೊಡ್ಡದಿದೆ. ಆನಂದ್ ಅಡಿಯೋ
ಇಷ್ಟು ಸಾಂಗ್ ನಾನು ನೆನ್ನೆ ಮೀಮ್ ಪೇಜ್ ನೋಡಿದ್ಮೇಲೆ ಗೊತ್ತಾಯ್ತು. ನಾನು 10 ಸಾಂಗಿಗೆ ಕಮಿಟ್ ಆಗಿದೆ, ಮೀಮ್ ಪೇಜಲ್ಲಿ 12 ಹಾಕಿದ್ದಾರೆ. ಸೊ ನಂಗೆ ಇನ್ನೊಂಚೂರು ದುಡ್ಡು ತಗೋದಾಯ್ತು ಮೊದಲೇ ಹಾಕಿದ್ರೆ. ಆನಂದ ಹಿಡಿಯೋದವ್ರಿಗೂ ಪ್ರತಿಯೊಬ್ಬರಿಗೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಎಡಿಟರ್ ನೋಡಿ, ಅವನಿಗೆ ಕನ್ನಡ ನೆಕ್ಸ್ಟ್ ಬರೋಷ್ಟು ಫುಲ್ 100% ಕನ್ನಡ ಕಲಿಸ್ತೀನಿ. ಸೊ ಇಲ್ಲ ಇವತ್ತು ವೈಟ್ ಅಂತ ಕಮಿಟ್ ಆಗಿದೆ, ಆಫೀಸಲ್ಲಿ ಯಾವ ರೀತಿ ಅದೇ ತಗೊಂಡಿಲ್ಲ. ಸೊ ಮಧು ಕೊರಿಯೋಗ್ರಾಫರ್, ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೂಡ ಗುನುಗುನುಗು ಸಾಂಗ್ ಕೊರಿಯೋಗ್ರಫಿ ಕೂಡ ಅವರು. ಗಗನ್, ಪೃಥ್ವಿ, ರಮೇಶ್ ಸರ್ ಅಂದ್ರೆ ನಾನು ನೆಕ್ಸ್ಟ್ ಮೂವಿಗೆ ಇರೋದ್ರಿಂದ ಸೊ ಒಳ್ಳಿಕೆ ಹಂಗೆ ಇಟ್ಕೊಂತೀನಿ. ವೀರ್ ಸಮಸ್ಯೆ ಪ್ರತಿಯೊಬ್ರಿಗೂ. ಆಮೇಲೆ ಎಸ್ಪೆಷಲಿ ನಿಮ್ಗೆ ಗೊತ್ತು ಅಂದ್ರೆ ಕೆಲವೊಂದು ಸಿನಿಮಾ ಮಾತ್ರ ಎಲ್ಲರೂ ಟೊಕ್ಕ ಕಟ್ಟಿ ನಿಲ್ತಾರೆ. ಓಕೆ, ಈ ಸಿನಿಮಾ ಸಕ್ಸಸ್ ಮಾಡ್ಸೋಣ ಅಂತ ಏನೇ ಓರೆ ಇದ್ರು ನೀವು ಮನ್ನಿಸಿ, ಇಲ್ಲ ಇದನ್ನ ಪುಷ್ ಮಾಡೋಣ ಅಂತ ನೀವು ನಮ್ಗೆ ಸಪೋರ್ಟ್ ಮಾಡಿದ್ರ. ಸೊ ನಿಮಗೂ ತುಂಬ ಧನ್ಯವಾದ ಪ್ರತಿಯೊಬ್ಬರು.